ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನು, ಆ್ಯಂಡ್ ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಲೀಡ್ಸ್ ಟು ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಅಂದರೆ ಇಂಧನಗಳನ್ನ ಉರಿಸೋದ್ರಿಂದ ಯಾವ್ಯಾವ ರೀತಿ ಅಪಾಯ ಉಂಟಾಗುತ್ತೆ ಅದರಲ್ಲಿ ಒಂದು ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡಿ. ನಿಮಗೆ ಎಷ್ಟೊಂದು ಸಲ ಗೊತ್ತಾಗುತ್ತೆ, ನೀವು ಸಹ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಯಾವುದಾದ್ರೂ ಈ ಟೈರ್ ಸುಟ್ಟಾಗಿರ್ಬೋದು ಅಥವಾ ಯಾವುದಾದ್ರೂ ತುಂಬ ಹಸಿ ಕಟ್ಟಿಗೆಗಳನ್ನ ಸುಟ್ಟಾಗ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಅದನ್ನು ಯಥೇಚ್ಛವಾಗಿ ಕುಡಿದ್ರೆ ನಮಗೆ ಕೆಮ್ಮು ಬರುತ್ತೆ ಅಥವಾ ಒಂಥರ ಇರಿಟೇಷನ್ ಆಗ್ತಿರುತ್ತೆ ಅಲ್ವಾ. ಆ ರೀತಿ ಸಣ್ಣ ಪ್ರಮಾಣದ ಹೊಗೆಯಿಂದನೇ ಅಷ್ಟೊಂದು ಹಾನಿ ಉಂಟಾಗಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನು ಉರಿಸೋದ್ರಿಂದ ಪರಿಸರ ಎಷ್ಟು ಹಾನಿಯಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನೋಡೋಣ. Incomplete combustion of these fuels gives carbon monoxide gas. Incomplete combustion ಅಂದರೆ ಏನು ಹೇಳಿ? ಅಪೂರ್ಣ ದಹನ ಅಂತೇಳಿ ಕರೀತಾರೆ. ಸಂಪೂರ್ಣವಾಗಿ ದಹಿಸದೇ ಇರ್ತಕ್ಕಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಹೇಳಿದ್ನ, ಸರಿಯಾಗಿ ಒಣಗಿಲ್ಲದೆ ಇರ್ತಕ್ಕಂತಹ ಕಟ್ಟಿಗೆ ಇರ್ಬೋದು. ಹಸಿಯಾದ ಸೌದೆ ಕಟ್ಟಿಗೆಗಳನ್ನ ಉರಿಸೋದ್ರೆ ಅದು ಸಂಪೂರ್ಣವಾಗಿ ಉರಿಯೋಕ್ಕೆ ಸಾಧ್ಯನೇ ಇಲ್ಲ, ಅಪೂರ್ಣ ದಹನ ಆಗುತ್ತೆ ಅಲ್ವಾ. ಅಂದರೆ ಈ ಇಂಧನದ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ನ ಅನಿಲಗಳು ಉತ್ಪತ್ತಿಯಾಗುತ್ತೆ. ಇನ್ಕಂಪ್ಲೀಟ್ ಕಂಬಷನ್ ಆಫ್ ದೀಸ್ ಫ್ಯೂಯಲ್ಸ್ ಗಿವ್ಸ್ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್. ಯಾವ ಇಂಧನಗಳ ಅಪೂರ್ಣ ದಹನ ಆಗುತ್ತೋ, ಸರಿಯಾಗಿ ಪೂರ್ಣವಾಗಿ ದಹಿಸಲ್ವೋ ಅಂಥ ಇಂಧನಗಳು, ಪೆಟ್ರೋಲು ಅಥವಾ ಡೀಸೆಲ್ಲು ಅಥವಾ ಕೆರೋಸಿನ್ನು, ಯಾವುದಾದ್ರೂ ಸರಿ, ಟೈರ್ ಇರ್ಬೋದು, ರಬ್ಬರ್ ಸೌದೆ ಕಟ್ಟಿಗೆ ಇರ್ಬೋದು, ಇವನ್ನೆಲ್ಲ ಅಪೂರ್ಣವಾಗಿ ದಹಿಸಿದ್ವಿ ಅನ್ಕೊ, ಅದು ಏನನ್ನು ಉಂಟು ಮಾಡುತ್ತೆ, ಯಾವ ಅನಿಲವನ್ನು ಉಂಟು ಮಾಡುತ್ತೆ, ಯಾವ ರೀತಿಯ ಹೊಗೆಯನ್ನು ಉಂಟು ಮಾಡುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಎಂಬ ಅನಿಲವನ್ನು ಉಂಟು ಮಾಡುತ್ತೆ. ಇಟ್ ಈಸ್ ಎ ವೆರಿ ಪಾಯ್ಸನಸ್ ಗ್ಯಾಸ್. ಈ ಒಂದು ಅನಿಲ ಬಹಳ ವಿಷಕಾರಿ ಅನಿಲ. ಪಾಯ್ಸನಸ್ ಅಂದರೆ ವಿಷಕಾರಿಯಾದ ಅನಿಲ. ಯಾವುದು? ಕಾರ್ಬನ್ ಮೊನಾಕ್ಸೈಡ್. ಇಟ್ ಈಸ್ ಡೇಂಜರಸ್ ಟು ಬರ್ನ್ ಕೋಲ್ ಇನ್ ಎ ಕ್ಲೋಸ್ಡ್ ರೂಮ್. ಅದಲ್ಲದೆ ಏನು, ಮುಚ್ಚಿದ ಕ್ಲೋಸ್ ಇರ್ತಕ್ಕಂಥ ಮುಚ್ಚಿದ ಕೋಣೆಗಳಲ್ಲಿ, ರೂಮ್ಗಳಲ್ಲಿ ಕಲ್ಲಿದ್ದಲನ್ನು ಉರಿಸುವುದು ಬಹಳ ಅಪಾಯಕಾರಿ. ಇಟ್ ಈಸ್ ಡೇಂಜರಸ್ ಟು ಬರ್ನ್ ಕೋಲ್. ಕಲ್ಲಿದ್ದಲನ್ನು ಬರ್ನ್ ಮಾಡಿದ್ರೆ, ಉರಿಸಿದ್ರೆ, ಯಾವುದರಲ್ಲಿ? ಕ್ಲೋಸ್ಡ್ ರೂಮ್, ಮುಚ್ಚಿದ ಕೋಣೆಯಲ್ಲಿ ಕಲ್ಲಿದ್ದಲನ್ನು ಉರಿಸೋದ್ರಿಂದ ಇನ್ನೂ ಹೆಚ್ಚಿನ ಅಪಾಯಕಾರಿ. ದ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ಡ್ ಕ್ಯಾನ್ ಕಿಲ್ ಪರ್ಸನ್ಸ್ ಸ್ಲೀಪಿಂಗ್ ಅಟ್ ದಟ್ ರೂಮ್. ಒಂದು ವೇಳೆ ಎಲ್ಲ ಕೋಣೆ, ಕಿಟಕಿಗಳು, ಬಾಗಿಲು ಎಲ್ಲ ಕ್ಲೋಸ್ ಆಗಿದೆ, ಅಲ್ಲೊಂದು ಕಲ್ಲಿದ್ದಲನ್ನು ಬರ್ನ್ ಮಾಡ್ತಾ ಇದ್ದೀವಿ, ದ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು? ಕಲ್ಲಿದ್ದಲನ್ನು ಉರಿಸೋದ್ರಿಂದ. ಈ ರೀತಿ ಉರಿಸ್ಬೇಕಾದ್ರೆ ಒಂದು ಕೋಣೆ ಒಳಗೆ ಕಲ್ಲಿದ್ದಲನ್ನು ಉರಿಸ್ತಾ ಇದ್ದೀವಿ ಅಂದರೆ ಅದರಿಂದ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗ್ತಿರುತ್ತೆ. ಆ ಕೋಣೆ ಒಳಗೆ, ಆ ರೂಮ್ ಒಳಗೆ ಯಾವ್ದಾದ್ರು ವ್ಯಕ್ತಿ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಮಲ್ಕೊಂಡಿದ್ರೆ ಆ ಗಾಳಿಯನ್ನು ಸೇವಿಸಿ, ಕಾರ್ಬನ್ ಮೊನಾಕ್ಸೈಡ್ ಗಾಳಿಯನ್ನು ಸೇವಿಸಿ ಏನಾಗುತ್ತೆ, ಆ ಕೋಣೆಯಲ್ಲಿರ್ತಕ್ಕಂಥ ವ್ಯಕ್ತಿ ಸತ್ತೇ ಹೋಗ್ಬಿಡ್ಬೋದಂತೆ. ಸತ್ತು ಹೋಗೋ ಚಾನ್ಸಸ್ಸು ಇರುತ್ತೆ. ಆ ವ್ಯಕ್ತಿಯನ್ನು ಕೊಂದು ಹಾಕುತ್ತೆ. ಯಾವುದು? ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ಡ್ ಕ್ಯಾನ್ ಕಿಲ್ ಪರ್ಸನ್ ಸ್ಲೀಪಿಂಗ್ ದಟ್ ರೂಮ್. ಒಂದು ವೇಳೆ ಎಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಹೊಗೆ ಅಥವಾ ಅನಿಲ ಉಂಟಾಗ್ತಿರುತ್ತೋ ಆ ಜಾಗದಲ್ಲಿ ಆ ವ್ಯಕ್ತಿ ಏನಾದರೂ ಮಲಗಿದ್ರೆ, ಆ ಕೋಣೆಯಲ್ಲೋ ಅಥವಾ ಆ ರೂಮ್ನಲ್ಲೋ ಆ ವ್ಯಕ್ತಿ ಸತ್ತು ಹೋಗುವಂತಹ ಸಂಭವ ಜಾಸ್ತಿ ಇರುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಏನು, ಆ ವ್ಯಕ್ತಿಯನ್ನು ಕೊಲ್ಲಬಹುದು. ಸೊ ದಟ್ ಈಸ್ ವೈ ವಿ ಆರ್ ಅಡ್ವೈಸ್ಡ್ ನೆವರ್ ಟು ಸ್ಲೀಪ್ ಇನ್ ಎ ರೂಮ್ ವಿತ್ ಸ್ಮಾಲ್ಡರಿಂಗ್ ಕೋಲ್ ಫೈರ್ ಇನ್ ಇಟ್. ಅದಕ್ಕೆ ಹೇಳೋದು ಅನ್ಸುತ್ತೆ ದೊಡ್ಡವರು ಅಥವಾ ತಿಳಿದಿರೋರೇನು, ಉರಿದಿರ್ತಕ್ಕಂತಹ ಕಲ್ಲಿದ್ದಲು ಅಥವಾ ಹೊಗೆ ಆಡ್ತಿರ್ತಕ್ಕಂಥ ಕಲ್ಲಿದ್ದಲು ಇರ್ತಕ್ಕಂಥ ರೂಮಲ್ಲಿ, ಸುಡ್ತಕ್ಕಂಥ ಅಥವಾ ಉರಿತಕ್ಕಂಥ ರೂಮಲ್ಲಿ ಮಲ್ಕೊಳ್ಬಾರ್ದು ಅಂತೇಳಿ ಅಡ್ವೈಸ್ ಮಾಡೋದು ಅಂತೇಳಿ ಹೇಳ್ತಿದ್ದಾರೆ. ಥರ್ಡ್ ಒನ್ ನೋಡಿ. ಕಂಬಷನ್ ಆಫ್ ಮೋಸ್ಟ್ ಫ್ಯೂಯಲ್ಸ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಎನ್ವಿರಾನ್ಮೆಂಟ್. ಸಾಮಾನ್ಯವಾಗಿಯೂ ಬಹುತೇಕ ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಏನನ್ನು ಉಂಟು ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್. ಯಾವುದೇ ಒಂದು ವಸ್ತುವನ್ನು ನೀವು ಒಂದು ಪೀಸ್ ಆಫ್ ಪೇಪರ್ ಅಥವಾ ಒಂದು ಕ್ಲಾತ್ ಅಥವಾ ಒಂದು ಹುಲ್ಲು
ಒಣಗಿರ್ತಕ್ಕಂಥ ಹುಲ್ಲು ಯಾವ ಒಂದು ವಸ್ತುವನ್ನು, ದಹ್ಯ ವಸ್ತುಗಳು, ಯಾವುದೇ ಒಂದು ವಸ್ತುವನ್ನು, ಕಂಬಷನ್ ಆಫ್ ಮೋಸ್ಟ್ ಫ್ಯೂಯಲ್ಸ್, ಉರಿತಕ್ಕಂತಹ, ದಹಿಸುವಂತಹ ದಹನ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಬಹುತೇಕ ಇಂಧನಗಳ ದಹನ ಕ್ರಿಯೆಯು, ಬಹುತೇಕ ಇಂಧನವನ್ನು ದಹಿಸೋದ್ರಿಂದ, ದಹನ ಕ್ರಿಯೆಗೆ ಒಳಪಡಿಸೋದ್ರಿಂದ ಆ ಒಂದು ಇಂಧನಗಳು ವಾತಾವರಣಕ್ಕೆ ಅಥವಾ ಪರಿಸರಕ್ಕೆ ಏನನ್ನು ಬಿಡುಗಡೆ ಮಾಡುತ್ತೆ? ಮೋಸ್ಟ್ ಆಫ್ ದ ಫ್ಯೂಯಲ್ಸ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಎನ್ವಿರಾನ್ಮೆಂಟ್. ಪರಿಸರಕ್ಕೆ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಅರ್ಥ ಆಗ್ತಿದೆಯಾ? increased concentration of carbon dioxide in the air is believed to cause global warming. ಈ ರೀತಿ ಯಾವುದೇ ವಸ್ತುಗಳನ್ನ ನಾವು ಅಥವಾ ಯಾವುದೇ ಇಂಧನವನ್ನು ಉರಿಸಿದಾಗ ವಾತಾವರಣಕ್ಕೆ ಯಥೇಚ್ಛವಾಗಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಲ್ವಾ? ಈ ರೀತಿ ಬಿಡುಗಡೆ ಆಗೋದ್ರಿಂದ ವಾತಾವರಣದಲ್ಲೆಲ್ಲ ಏನಾಗುತ್ತೆ? ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತೆ. ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಈ ರೀತಿ ಅಧಿಕವಾದಂತಹ ಕಾರ್ಬನ್ ಡೈಆಕ್ಸೈಡ್ನ ಅನಿಲ ಏನುಂಟು ಮಾಡುತ್ತೆ? ಇನ್ ದ ಏರ್ ಈಸ್ ಬಿಲೀವ್ಡ್ ಟು ಕಾಸ್ ಗ್ಲೋಬಲ್ ವಾರ್ಮಿಂಗ್. ವಾತಾವರಣದಲ್ಲಿ ಏನುಂಟು ಮಾಡುತ್ತೆ? ತಾಪಮಾನವನ್ನು ಹೆಚ್ಚುಂಟು ಮಾಡುತ್ತೆ. ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಅಂದರೆ ತಾಪಮಾನ ಹೆಚ್ಚಾಗುತ್ತೆ. ಅದಾಯ್ತಾ? ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ನ ಅನಿಲ ಅಧಿಕವಾಯಿತು ಅಂದರೆ ಅದರ ಪರಿಣಾಮದಿಂದ ಏನಾಗುತ್ತೆ? ಜಾಗತಿಕ ತಾಪದ ಹೆಚ್ಚಳವನ್ನು ಉಂಟು ಮಾಡುತ್ತೆ ಅಂತ ನಂಬಲಾಗಿದೆ. ಅಂದರೆ ಈ ರೀತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆದರೆ ವಾತಾವರಣದಲ್ಲಿ ಅದರಿಂದ ಜಾಗತಿಕ ತಾಪಮಾನ ಉಂಟಾಗುತ್ತೆ ಅಂತೇಳಿ ನಂಬ್ತೀವಿ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಬಿಸಿ ಆಗುತ್ತೆ, ವಾತಾವರಣದ ತಾಪಮಾನದಲ್ಲಿ ಬಿಸಿ ಉಂಟಾಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಈಸ್ ದ ರೈಸ್ ಇನ್ ಟೆಂಪರೇಚರ್ ಆಫ್ ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್. ಭೂಮಿ ಮೇಲೆ, ಭೂಮಿಯ ವಾತಾವರಣದ ತಾಪದಲ್ಲಾಗುವ ಹೆಚ್ಚಳವನ್ನು ಜಾಗತಿಕ ತಾಪಮಾರಿಕೆ ಅಂತೇಳಿ ಕರಿತೀವಿ. ಅಂದರೆ ಭೂಮಿ ಮೇಲೆ ಮರ ಗಿಡಗಳು ಹೆಚ್ಚಿಗೆ ಇದ್ದಷ್ಟು ಬಿಡುಗಡೆ ಆಗ್ತಕ್ಕಂತಹ ಅಥವಾ ನಾವು ಬಿಡ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ನ ಅವುಗಳು ಹೀರ್ಕೊಂಡು ನಮ್ಮ ಭೂಮಿ ಮೇಲೆ ವಾತಾವರಣವನ್ನು ತಂಪಾಗಿಡುತ್ತೆ. ಅದೇ ಮರ ಗಿಡಗಳು ಇಲ್ಲ, ನಾವು ಸಹ ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತೀವಿ, ವಸ್ತುಗಳನ್ನ ಉರಿಸ್ತೀವಿ, ವೆಹಿಕಲ್ಗಳಿಂದ ಬಿಡುಗಡೆ ಆಗುತ್ತೆ. ಬರೀ ಇಂಗಾಲದ ಡೈಆಕ್ಸೈಡೇ ತುಂಬ್ಕೊಂಡ್ಬಿಟ್ರೆ ವಾತಾವರಣ, ಭೂಮಿ ಮೇಲಿನ ವಾತಾವರಣ ಏನಾಗುತ್ತೆ? ಅಧಿಕ ತಾಪಮಾನದಿಂದ ತುಂಬ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ರಿಸಲ್ಟ್ಸ್, ಇದರಿಂದ ಏನಾಗುತ್ತೆ? ಅಮಾಂಗ್ ಅದರ್ ಥಿಂಗ್ಸ್ ಇನ್ ದ ಮೆಲ್ಟಿಂಗ್ ಆಫ್ ಪೋಲಾರ್ ಗ್ಲೇಸರೀಸ್ ವಿಚ್ ಲೀಡ್ಸ್ ಟು ಎ ರೈಸ್ ಇನ್ ದ ಸೀ ಲೆವೆಲ್. ಈ ರೀತಿ ತಾಪಮಾನ ಏರಿಕೆ ಆದರೆ ಇದರ ಪರಿಣಾಮವಾಗಿ ಏನಾಗುತ್ತೆ? ಧ್ರುವ ಪ್ರದೇಶಗಳ ಹಿಮಗಡ್ಡೆಗಳ ಕರಗೋಗುತ್ತೆ. ಆ್ಯಂಡ್ ನದಿಗಳ ಇಲ್ಲಿ ಪೋಲಾರ್ ರೀಜನ್ಸ್ ಅಂದರೆ ಹಿಮಗಡ್ಡೆಗಳು ಇರುತ್ತಲ್ಲ. ಈಗ ಹಿಮಾಚಲ ಪ್ರದೇಶದಲ್ಲಿ ಬೆಟ್ಟಗಳ ಮೇಲೆಲ್ಲ ಬರೀ ಹಿಮದಿಂದನೇ ತುಂಬಿಕೊಂಡಿರುತ್ತೆ ಅಲ್ವಾ? ಹಿಮ ಪರ್ವತಗಳಿರುತ್ತೆ. ಈ ವಾತಾವರಣದಲ್ಲಿ ತಾಪಮಾನ ಏರಿಕೆ ಆದರೆ ಹಿಮಗಡ್ಡೆಗಳೆಲ್ಲ ಕರಗೋಗುತ್ತೆ ಅಲ್ವಾ? ಬಿಸಿ ತಾಪಕ್ಕೆ ಆ ಹಿಮಗಡ್ಡೆಗಳು, ಹಿಮ ಪರ್ವತಗಳು ಭೂಮಿ ಮೇಲೆ ಇರೋದ್ರಿಂದ ನಮಗೆ ಎಷ್ಟೊಂದು ಮಾರುತಗಳನ್ನು ತಡೆದು ನಮ್ಮನ್ನು ರಕ್ಷಿಸುತ್ತೆ. ಬೆಟ್ಟಗಳು, ಗುಡ್ಡಗಳು, ಅವುಗಳಲ್ಲಿರ್ತಕ್ಕಂಥ ಹಿಮಗಡ್ಡೆಗಳು ಹೆಚ್ಚು ನಮಗೆ ಮಾರುತಗಳು ಅಥವಾ ಶೀತಗಾಳಿ ಇವುಗಳೆಲ್ಲ ನಮ್ಮ ಹತ್ರಕ್ಕೆ ಬರಲ್ಲ. ಅದೇ ತಾಪಮಾನ ಆದರೆ ಏನಾಗುತ್ತೆ? ಆ ನೀರೆಲ್ಲ ಕರಗಿ ಏನಾಗುತ್ತೆ? ಮಂಜುಗಡ್ಡೆ ಎಲ್ಲ ಕರಗಿದ್ರೆ ನೀರಾಗುತ್ತೆ. ನೀರಾಯಿತು ಅಂದರೆ ಅದೆಲ್ಲ ಹರಿದು ನದಿಗಳಿಗೆ ಸೇರುತ್ತೆ. ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗುತ್ತೆ. ನೀರಿನ ಮಟ್ಟ ಹೆಚ್ಚಳ ಆದರೆ ಸುತ್ತಮುತ್ತ ಇರ್ತಕ್ಕಂತಹ ಪ್ರದೇಶಗಳಿಗೆಲ್ಲ ನೀರು ಬಂದ್ಬಿಡುತ್ತೆ. ನದಿ ಕೆರೆಗಳು ತುಂಬಿದೆ ಅಲ್ವಾ? ಅಲ್ಲಿ ವಾಸಿಸ್ತಕ್ಕಂಥವ್ರು ನಾವೇ ಪ್ರದೇಶಗಳಲ್ಲಿ. ಹಾಗೇನಾಗುತ್ತೆ? ಆ ಪ್ರದೇಶ ಎಲ್ಲ ನೀರಿನಿಂದ ಮುಚ್ಚೋಗುತ್ತೆ. ಆಯ್ತಾ? ವಿಚ್ ಲೀಡ್ಸ್ ಟು ಎ ರೈಸ್ ಇನ್ ಸೀ ಲೆವೆಲ್ ಕೊಟ್ಟಿದ್ದಾರೆ ನೋಡಿ. ಹಿಮಗಡ್ಡೆಗಳು ಎಲ್ಲ ಕರಗೋಗಿ ಏನಾಗುತ್ತೆ? ಧ್ರುವ ಪ್ರದೇಶಗಳಲ್ಲಿ ಹಿಮಗಡ್ಡೆಗಳಿರುತ್ತೆ. ಅವುಗಳು ಕರಗೋದ್ರಿಂದ ಸೀ ಲೆವೆಲಲ್ಲಿ ಸಮುದ್ರ ಮಟ್ಟದ ನೀರಿನ ಮಟ್ಟ ಏನಾಗುತ್ತೆ? ಹೆಚ್ಚಾಗುತ್ತೆ. ಕಾಸಿಂಗ್ ಫ್ಲಡ್ಸ್ ಇನ್ ದ ಕೋಸ್ಟಲ್ ಏರಿಯಾಸ್. ಇದರಿಂದ ಏನಾಗುತ್ತೆ? ಈ ತೀರ ಪ್ರದೇಶಗಳಲ್ಲಿ, ಕೋಸ್ಟಲ್ ಏರಿಯಾಸ್ ಅಂದರೆ ಈ ಕರಾವಳಿ, ಈ ಬೀಚ್ಗಳೆಲ್ಲ ಇರುತ್ತಲ್ಲ, ಅಂತಹ ತೀರ ಪ್ರದೇಶಗಳಲ್ಲಿ ಏನಾಗುತ್ತೆ? ಅಲ್ಲಿಗೆ ಫ್ಲಡ್ಸ್ ಅಂದರೆ ಪ್ರವಾಹಗಳು ಉಂಟಾಗುತ್ತೆ.
ನೀರಿನ ಮಟ್ಟ ಹೆಚ್ಚಾಗೋದ್ರಿಂದ ನದಿಗಳು, ಕೆರೆ, ಬೀಚ್, ಸಮುದ್ರಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗೋದ್ರಿಂದ ಸುನಾಮಿ ಆಗಿ ಅಲ್ವಾ. ಭೂಮಿ ಮೇಲಿನ ತಾಪಮಾನ, ಭೂಗರ್ಭದ ಒಳಗಿನ ತಾಪಮಾನದಿಂದ ಗರ್ಭದಲ್ಲಿ ಭೂಕಂಪ ಉಂಟಾಯಿತು. ಆಗ ಭೂಕಂಪದಿಂದ ಸಮುದ್ರದ ಒಳಗಿರ್ತಕ್ಕಂಥ ನೀರು ಮೇಲ್ ಚಿಮ್ತು. ಆ ಥರ ಹೇಗೆ ಎಫೆಕ್ಟ್ ಆಗುತ್ತೋ, ಸಮುದ್ರ ಮಟ್ಟದಲ್ಲಿ ನೀರು ಹೆಚ್ಚಾದರೆ ಸಮುದ್ರದ ನೀರೆಲ್ಲ ಹೊರಗೆ ಬರುತ್ತೆ. ಇದರಿಂದ ಕೋಸ್ಟಲ್ ಏರಿಯಾಸ್, ತೀರ ಪ್ರದೇಶಗಳಲ್ಲಿ ಏನಾಗುತ್ತೆ, ಪ್ರವಾಹ ಉಂಟಾಗುತ್ತೆ. ಲೋ ಲೈಯಿಂಗ್ ಕೋಸ್ಟಲ್ ಏರಿಯಾಸ್ ಮೇ ಈವನ್ ಬಿ ಪರ್ಮನೆಂಟ್ಲಿ ಸಬ್ಮರ್ಜ್ಡ್ ಅಂಡರ್ ವಾಟರ್. ತುಂಬ ತೀರ ಪ್ರದೇಶಗಳಲ್ಲಿ ಅಂದರೆ ತುಂಬ ಕೆಳಮಟ್ಟದ ಎತ್ತರ ಪ್ರದೇಶ ಆದರೆ ನೀರು ಹತ್ತಲ್ಲ ಮೇಲಕ್ಕೆ. ಕೆಳಮಟ್ಟದಲ್ಲಿದ್ದರೆ ಕೆಳಮಟ್ಟದ ತೀರ ಪ್ರದೇಶ ಸಂಪೂರ್ಣವಾಗಿ ಜಲಾವೃತ ಆಗಿರುತ್ತೆ. ಪರ್ಮನೆಂಟ್ಲಿ, ಶಾಶ್ವತವಾಗಿ ನೀರಿನಿಂದ ಮುಚ್ಚೋಗುತ್ತೆ ತೀರ ಪ್ರದೇಶಗಳು. ಅರ್ಥ ಆಗ್ತಿದೆಯಾ? ಗ್ಲೋಬಲ್ ವಾರ್ಮಿಂಗಲ್ಲಿ ಎಷ್ಟು ಎಫೆಕ್ಟ್ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಅಬ್ಸರ್ವ್ ಮಾಡ್ತಿರ್ಬೋದು, ಕಾಲಕ್ಕೆ ಮಳೆ ಆಗುತ್ತಿತ್ತು, ಹಿಂದೆ ಎಲ್ಲ ಬೆಳೆ ಆಗ್ತಿತ್ತು. ಚಳಿಗಾಲ ಅಂದ್ರೇ ಒಂದು 3 ತಿಂಗಳು, ಮಳೆಗಾಲ ಅಂದ್ರೇ ಒಂದು 3-4 ತಿಂಗಳು, ಬೇಸಿಗೆ ಕಾಲ ಅಂದರೆ ಒಂದು 3 ತಿಂಗಳು, ಈ ರೀತಿ ಇರ್ತಾಯಿತ್ತು. 3ರಿಂದ 4 ತಿಂಗಳು. ಈಗ ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ, ಯಾವಾಗ ಇದಕ್ಕಿದ್ದಾಗೆ ಬಿಸಿಲು ಬರುತ್ತೋ ಹೇಳೋಕ್ಕಾಗಲ್ಲ. ಅಂದರೆ ನಮ್ಮ ವಾತಾವರಣದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ, ಜಾಗತಿಕ ತಾಪಮಾನ ಅನ್ನೋದು ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದರೆ, ಇದ್ದಕ್ಕಿದ್ದಾಗೆ ಮಳೆ ಬರುತ್ತೆ, ಇದ್ದಕ್ಕಿದ್ದಾಗೆ ತುಂಬ ಚಳಿ ಆಗುತ್ತೆ. ವಾತಾವರಣದ ಈ ಸಡನ್ ಬದಲಾವಣೆಯಿಂದ ಎಷ್ಟೋ ಕಾಯಿಲೆಗಳು, ಎಷ್ಟೋ ನಮ್ಮ ಜೀವನದ ಡೈಲಿ ಲೈಫಲ್ಲಿ ಎಷ್ಟೊಂದು ಇದಕ್ಕಿದ್ದಾಗೆ ರೋಗಗಳು ಹೆಚ್ಚಾಗ್ತಿದೆ. ಅರ್ಥ ಆಗ್ತಿದೆ? ಸೊ ಇದು ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್. ಅಂದರೆ ಈಗ ಬೆಳೆ ಬೆಳೆಯೋದಕ್ಕೂ ತುಂಬ ಎಫೆಕ್ಟ್ ಆಗುತ್ತೆ. ಇದು ನೆಕ್ಸ್ಟ್ ಬರುತ್ತೆ ನೋಡಿ, 4th ಪಾಯಿಂಟ್ ನೋಡಿ. ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೀಸೆಲ್ ರಿಲೀಸಸ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್. ಅದೇ ರೀತಿ ಕಲ್ಲಿದ್ದಲನ್ನು ಉರಿಸೋದ್ರಿಂದ, ಯಥೇಚ್ಛವಾಗಿ ಕಲ್ಲಿದ್ದಲು ಮತ್ತು ಡೀಸೆಲ್, ವಾಹನಗಳಿಗೆ ಬಳಸ್ತಕ್ಕಂತಹ ಡೀಸೆಲ್ ಮತ್ತು ಕಲ್ಲಿದ್ದಲಿನ ಉರಿಸೋದ್ರಿಂದ ಏನನ್ನು ಉತ್ಪತ್ತಿ ಮಾಡುತ್ತದೋ, ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತೆ? ಗಂಧಕದ ಡೈಆಕ್ಸೈಡ್. ಸಲ್ಫರ್ ಅಂದರೆ ಗಂಧಕದ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಇಟ್ ಈಸ್ ಆ್ಯನ್ ಎಕ್ಸ್ಟ್ರೀಮ್ಲಿ ಸಫೋಕೇಟಿಂಗ್ ಆ್ಯಂಡ್ ಕರೋಸಿವ್ ಗ್ಯಾಸ್. ಈ ಗಂಧಕದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಏನೋ ಒಂದು ಸಂರಕ್ಷಕ ಅನಿಲವಾಗಿ ಮೇಲಾಗಿ ತುಂಬ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಕರೋಸಿವ್ ಗ್ಯಾಸ್. Moreover, petrol engine give off gaseous oxides of nitrogen. ಮುಖ್ಯವಾಗಿ ಏನು, ಪೆಟ್ರೋಲ್ ಇಂಜಿನ್ಗಳಲ್ಲಿ, ಪೆಟ್ರೋಲ್ನ ಉರಿಸ್ತಕ್ಕಂಥ ಇಂಜಿನ್ಗಳು ನೈಟ್ರೋಜನ್ ಅನಿಲ ರೂಪದ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಇದು ಸಲ್ಫರ್ ಆಕ್ಸೈಡ್ನ ಬಿಡುಗಡೆ ಮಾಡಿದರೆ ಡೀಸೆಲ್ ಮತ್ತು ಕೋಲ್ ಬರ್ನಿಂಗಿಂದ. ಪೆಟ್ರೋಲ್ ಇಂಜಿನ್ಗಳಲ್ಲಿ ಪೆಟ್ರೋಲ್ನ ಉರಿಸೋದ್ರಿಂದ ಏನು, ಪೆಟ್ರೋಲ್ ಇಂಜಿನ್ ಗೀವ್ ಆಫ್ ಗೇಷಿಯಸ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಏನು ನೈಟ್ರೋಜನ್ ಅನಿಲ ರೂಪದ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಜಲಜನಕದ ನೈಟ್ರೋಜನ್ ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್. ಅದೇ ಇಲ್ಲೇನು ಸಲ್ಫರ್ ಆಕ್ಸೈಡ್ ಡೈಆಕ್ಸೈಡ್ ಬಿಡುಗಡೆ ಆಯಿತು ಡೀಸೆಲ್ ಮತ್ತು ಕೋಲಿಂದ. ಅದೇ ಥರ ಪೆಟ್ರೋಲಿಂದ ನೈಟ್ರೋಜನ್ ಆಕ್ಸೈಡ್ ಬಿಡುಗಡೆ ಆಯಿತು. ಈ ಸಲ್ಫರ್ ಎಸ್ ಮತ್ತು ನೈಟ್ರೋಜನ್ ಎನ್, ಈ ಆಕ್ಸೈಡ್ಗಳು ಬಿಡುಗಡೆ ಆಯ್ತಲ್ಲ, ಈ ಆಕ್ಸೈಡ್ಗಳೇನಾಗುತ್ತೆ, ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೋಜನ್ ಡಿಸಾಲ್ವ್ಸ್ ಇನ್ ರೈನ್ ವಾಟರ್. ಬಿಡುಗಡೆಯಾಗಿ ಹೊಗೆ ರೂಪದಲ್ಲಿ ಮೋಡಗಳಿಗೆ ಸೇರುತ್ತೆ. ಯಾವುದು? ಈ ಸಲ್ಫರ್ನ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು. ಇವು ಮೋಡಗಳಿಗೆ ಸೇರಬೇಕಾದ್ರೆ ಯಾವುದ್ರ ಜೊತೆ ಕರಗುತ್ತೆ? ಡಿಸಾಲ್ವ್ಡ್ ಇನ್ ರೈನ್ ವಾಟರ್ ಅಂತೆ. ಮಳೆ ಜೊತೆ ಈ ಆಕ್ಸೈಡ್ಗಳು ಕರಗುತ್ತೆ. ಆ್ಯಂಡ್ ಫಾರ್ಮ್ ಆ್ಯಸಿಡ್ಸ್. ಅಲ್ಲಿ ಕರಗಿ ಹೋದಂತಹ ಈ ಆಕ್ಸೈಡ್ಗಳು ಮಳೆಯೊಂದಿಗೆ ಡಿಸಾಲ್ವ್ ಆಗುತ್ತೆ, ಕರಗಿ. ಅರ್ಥ ಆಯ್ತಾ? ಮಳೆಯೊಂದಿಗೆ ಏನಾಗುತ್ತೆ? ಬೆರೆತು ಹೋಗುತ್ತೆ. ನಮ್ಮ ಮೋಡಗಳಲ್ಲಿ ಇರ್ತಕ್ಕಂತಹ ಮಳೆಯೊಂದಿಗೆ ಏನಾಗುತ್ತೆ, ಅವು ಕರಗೋಗುತ್ತೆ. ಕರಗಿ ಏನಾಗುತ್ತೆ? ಆ್ಯಸಿಡ್ ಆಗಿ ಪರಿವರ್ತನೆ ಆಗುತ್ತೆ. ಸಚ್ ರೈನ್ ಈಸ್ ಕಾಲ್ಡ್ ಆ್ಯಸಿಡ್ ರೈನ್. ಆ ರೀತಿ ಪರಿವರ್ತನೆ ಆದಂತಹ ಮಳೆಯ ಹನಿಗಳು ಏನಂತ ಕರೀತಾರೆ? ಆ್ಯಸಿಡ್ ರೈನ್. ಆಮ್ಲ ಮಳೆ ಕನ್ನಡದಲ್ಲಿ. ಆ್ಯಸಿಡ್ ರೈನ್ ಅಂದರೆ ಹೇಳಿ ಆಮ್ಲ ಮಳೆಯನ್ನು ಉಂಟು ಮಾಡುತ್ತೆ. ಕೇಳಿರ್ಬೋದು. ಅಂದರೆ ಮಳೆ ಅಂದರೆ ಅದೆಷ್ಟು ತಣ್ಣಗಿರುತ್ತೆ, ನೀರಿನ ಹನಿಗಳಿರುತ್ತೆ. ಅದೇ ನೀರಿನ ಹನಿಗಳು ಆ್ಯಸಿಡ್ನ ಹನಿಗಳಾದರೆ ಹೇಗಿರುತ್ತೆ ಹೇಳಿ? ಎಲ್ಲ ಭೂಮಿ ಮೇಲಿರ್ತಕ್ಕಂಥ ಸಸ್ಯಗಳು, ಮನುಷ್ಯನ ಸ್ಕಿನ್ನು ಎಲ್ಲವನ್ನು ಸುಟ್ಟು ಹಾಕ್ಬಿಡುತ್ತೆ. ಮಣ್ಣಿನ ಫಲವತ್ತತೆ ಆಮ್ಲೀಯವಾದ ಅಷ್ಟು ಹೆಚ್ಚಾಗಿ ಎಲ್ಲ ಬರ್ನ್ ಆಗೋಗುತ್ತೆ.
ಬೆಳೆ ಬೆಳೆಯೋಕ್ಕಾಗಲ್ಲ. ಮನುಷ್ಯನ ಮೇಲೆ ಆ ರೀತಿಯ ಆಮ್ಲ ಮಳೆ ಬಂದರೆ ಅದೆಲ್ಲವೂ ಜೀವಿಗಳಲ್ಲಿ ಎಷ್ಟೋ ಕಾಯಿಲೆಗಳು ಉಂಟಾಗುತ್ತೆ. ನಾವು ಉರಿಸ್ತಕ್ಕಂತಹ ವಸ್ತುಗಳಿಂದ ಈ ಹಾನಿಕಾರಕ ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಮಳೆಯ ರೂಪದಲ್ಲಿ ಬೆರೆತು ಮಳೆ ನೀರಿನಲ್ಲಿ ಬೆರೆತು ಆಮ್ಲೀಯ ಮಳೆಯಾಗಿ ಆಸಿಡ್ ರೈನ್ ಆಗಿ ಬರುತ್ತೆ. ಇಟ್ ಈಸ್ ವೆರಿ ಹಾರ್ಮ್ಫುಲ್ ಫಾರ್ ಕ್ರಾಪ್ಸ್, ಬಿಲ್ಡಿಂಗ್ಸ್ ಆ್ಯಂಡ್ ಸಾಯಿಲ್. ಈ ಒಂದು ಆಮ್ಲ ಮಳೆ ಆದರೆ, ಆಸಿಡ್ ರೈನ್ ಏನಾದರೂ ಉಂಟಾದರೆ ಇದರಿಂದ ಬೆಳೆಗಳನ್ನು ಬೆಳೆಯೋದಕ್ಕೆ ಆ್ಯಂಡ್ ಬಿಲ್ಡಿಂಗ್ ಒಳ್ಳೆ ಉತ್ತಮವಾದಂತಹ ಅಮೃತ ಶಿಲೆಯ, ಈಗ ತಾಜ್ ಮಹಲ್ನ ಎಷ್ಟು ವೈಟ್ ಇತ್ತು ಫಸ್ಟು. ಈಗ ಡೆಲ್ಲಿ ಆ ಕಡೆ ಎಲ್ಲ ಮಳೆ ಆದರೆ ಕೆಲವೊಂದ್ಸಲ ಆಮ್ಲ ಮಳೆನೂ ಉಂಟಾಗುತ್ತೆ. ಅದರಿಂದ ಅದ್ರ ಶೈನಿಂಗ್ನ ಕಳ್ಕೊತಾ ಇದೆ. ಆ ಬಿಲ್ಡಿಂಗ್ ಶೈನಿಂಗ್ ಯೆಲ್ಲೋವಿಶ್ ಆಗಿದೆ, ಅಬ್ಸರ್ವ್ ಮಾಡಿರ್ಬೋದು. ಫಸ್ಟ್ ತಾಜ್ ಮಹಲ್ ಅಂದರೆ ವೈಟ್ ಅಮೃತ ಶಿಲೆ ಇತ್ತು. ಅದರ ಮೇಲ್ಮೈನ ಎಲ್ಲ ಆಮ್ಲ ಮಳೆಯಿಂದ ಎಲ್ಲ ಕೆಲವೊಂದು ಬಿಲ್ಡಿಂಗ್ಗಳು ನಾಶ ಆಗುತ್ತೆ, ಅವುಗಳ ಕಳೆಯನ್ನು ಕಳ್ಕೊಳ್ಳುತ್ತೆ. ಮಣ್ಣಿನ ಫಲವತ್ತತೆ, ಮಣ್ಣು ನಾಶ ಆಗುತ್ತೆ, ಮಣ್ಣಿನಲ್ಲಿ ಆಮ್ಲತೆ ಹೆಚ್ಚಾಗುತ್ತೆ, ಆ್ಯಸಿಡ್ ಮಣ್ಣು ಸುಟ್ಟೋಗೋ ಥರ ಆಗುತ್ತೆ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ಇನ್ ಕ್ಲಾಸ್ 7. ಇದ್ರ ಬಗ್ಗೆ ಆಮ್ಲ ಮಳೆ ಬಗ್ಗೆ 7ನೇ ತರಗತಿಯಲ್ಲಿ ಓದಿರ್ತೀರ, ಗೊತ್ತಿರುತ್ತೆ ನಿಮಗೆ. So, the use of diesel and petrol as fuels in automobiles is being replaced by CNG. ಸೊ ಹಾಗಾಗೇನು ಈ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ ನಾವು ಏನನ್ನು ಬಳಸ್ಬೋದು? CNG ಅನ್ನು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ಇಂಧನವಾಗಿ ಬಳಸಿದ್ರೆ ಒಳ್ಳೆಯದು. ಯಾಕೆ? ಬಿಕಾಸ್ CNG ಪ್ರೊಡ್ಯೂಸಸ್ ದ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಈಸ್ ವೆರಿ ಸ್ಮಾಲ್ ಅಮೌಂಟ್. ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNGಯಲ್ಲಿ ಇರ್ತಕ್ಕಂತಹ ವಸ್ತುಗಳು, ಅದರ ಇಂಧನದಲ್ಲಿ ಇರ್ತಕ್ಕಂತಹ ಕೆಲವೊಂದು ಉತ್ಪನ್ನಗಳೇನು ಕಡಿಮೆ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ. ಇಸ್ ಎ ವೆರಿ ಲೆಸ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಇನ್ ವೆರಿ ಸ್ಮಾಲ್ ಅಮೌಂಟ್. ತುಂಬ ಕಡಿಮೆ ಪ್ರಮಾಣದ ಹಾನಿಕಾರಕ ಉತ್ಪನ್ನಗಳನ್ನು ಹೊಂದಿದೆ. ಯಾವುದು? CNG. ಅಲ್ಲದೆ CNG ಇಸ್ ಎ ಕ್ಲೀನರ್ ಫ್ಯೂಯಲ್. CNG ಅನ್ನೋದೇನು? ಒಂದು ಶುದ್ಧ ಇಂಧನ, ಒಂದು ನ್ಯಾಚುರಲ್ ಆಗಿ ನಾವು ತಯಾರು ಮಾಡ್ತಕ್ಕಂಥ ಇಂಧನ. ಇದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಲೇ ಇದೆ ನೋಡಿ. ಹಾಗಾಗಿ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇಸ್ ಒಂದು ಶುದ್ಧ ಇಂಧನವಾಗಿದೆ. ಅರ್ಥ ಆಯ್ತಾ? ಇತ್ತೀಚೆಗೆ ವೈಟ್ ಸಿಲಿಂಡರ್ಗಳಲ್ಲಿ ತುಂಬ ಬರ್ತಾ ಇದೆ, ನೋಡಿರ್ಬೋದು. ವೆಹಿಕಲ್ಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ ಕಾರ್ ಓಡಿಸೋದಕ್ಕೆ, ಅದಕ್ಕೆಲ್ಲ ನೋಡೋಣ ಸಾಧ್ಯ ಆದರೆ ಅದರ ಇಮೇಜಸ್ ಹಾಕ್ತೀನಿ. ಓಕೆ ಮೈ ಸ್ಟೂಡೆಂಟ್, ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಇಲ್ಲಿಗೆ ಈ ಲೆಸನ್ ಕ್ಲೋಸ್ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿ. ದೆನ್ ಈ ಲೆಸನ್ ಆದಮೇಲೆ ಪ್ರತಿಯೊಬ್ಬರು ನಾನು ಪ್ರತಿ ಸಲ ಹೇಳ್ತಿದ್ದೀನಿ, ಆ ಲೆಸನ್ನಲ್ಲಿ ಏನು ಹೇಳ್ತಿದ್ವಿ ಕಂಪ್ಲೀಟ್ ಸಮ್ಮರಿ ಈ ಒಂದು ಪಾಯಿಂಟ್ಸಲ್ಲಿರುತ್ತೆ. ವಾಟ್ ಯು ಹ್ಯಾವ್ ಟು ಲರ್ನ್ ಇನ್ ದಿಸ್ ಲೆಸನ್ ಅಂತ ಪ್ರತಿಯೊಂದು ಪಾಯಿಂಟ್ಸು ಫುಲ್ ಒಂದು ಲೆಸನ್ನೇ ಇಲ್ಲಿ ಕೊಟ್ಟಿರ್ತಾರೆ ಶಾರ್ಟಾಗಿ. ಈ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಓದಿದ್ರೆ ಎಷ್ಟು ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ, ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಶಾರ್ಟಾಗಿ ಕೊಟ್ಟಿರ್ತಾರೆ ನೋಡಿ. ಅಷ್ಟೊಂದು ಕಂಬಸ್ಟಬಲ್ ಅಂದರೆ ಏನು, ಕಂಬಷನ್ ಅಂದರೆ ಏನು, ಆ್ಯಂಡ್ ದೆನ್ ಹೌ ಕ್ಯಾಚ್ ಫೈರಿಂಗ್, ಇಗ್ನಿಷನ್ ಟೆಂಪರೇಚರ್ ಅಂದರೆ ಏನು, ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ನ ಪ್ರತಿಯೊಬ್ಬರು ಕಂಪ್ಲೀಟಾಗಿ 2-3 ಟೈಮ್ಸ್ ಓದಿ, ಆಗ ನಿಮಗೆ ಹೆಲ್ಪ್ ಆಗುತ್ತೆ. ಆಯಿತಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Which oxide released in incomplete combustion of fuel? Incomplete combustion of fuel ಇಂದ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಆ್ಯಂಡ್ ಹೌ ಇಟ್ ಈಸ್ ಡೇಂಜರಸ್, ಅದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅನ್ನೋದನ್ನು ಬರೀರಿ. ಆ್ಯಂಡ್ ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್, ಆ್ಯಂಡ್ ವಾಟ್ ಈಸ್ ದ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಗ್ಲೋಬಲ್ ವಾರ್ಮಿಂಗಿಂದ ಉಂಟಾಗ್ತಕ್ಕಂತಹ ಎಫೆಕ್ಟ್ಸ್ ಏನು ಅಂತ ಹೇಳಿ ಬರೀರಿ. ಆ್ಯಂಡ್ ವಿಚ್ ಆಕ್ಸೈಡ್ ರಿಲೀಸ್ಡ್ ಇನ್ ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೀಸೆಲ್, ಕೋಲ್ ಮತ್ತು ಡೀಸೆಲ್ ಉರಿಸೋದ್ರಿಂದ ಯಾವ ಆಕ್ಸೈಡ್ ಅನಿಲ ಉಂಟಾಗುತ್ತೆ? ಆ್ಯಂಡ್ ವಾಟ್ ಈಸ್ ಆ್ಯಸಿಡ್ ರೈನ್, ಆ್ಯಸಿಡ್ ರೈನ್ ಅಂದ್ರೇನು? ಆ್ಯಂಡ್ ವೈ ವಿ ಯೂಸ್ CNG ಗ್ಯಾಸ್, ವೈ ವಿ ಯೂಸ್ CNG, ಏನಕ್ಕೆ ನಾವು
CNG ಅನಿಲವನ್ನು ಬಳಸಬೇಕು ಅಂತೇಳಿ ಬರಿಬೇಕು. ಬರೋದಾ ಯಾಕೆ ಅದು ಅಂತೇಳಿ ಈ ಸಿಂಪಲ್ ಆಗಿ ಬರೀರಿ. 2-3 ಸಲ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2 or 3 ಟೈಮ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ನ ಅಂದರೆ ವಿಡಿಯೋ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ನ 2 or 3 ಟೈಮ್ಸ್ ಓದುವಾಗ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿಕೊಂಡ್ರೆ ಈಸಿಯಾಗಿ 9 ಕ್ವಶನ್ಗೂ ಆನ್ಸರ್ ಮಾಡ್ಬೋದು. ಆ್ಯಂಡ್ ದೆನ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ. ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸು ಈಸಿಯಾಗಿ ಅವ್ರಿಗೆ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಅವ್ರ ಜೊತೆ ನೀವು ಸಹ ಡಿಸ್ಕಸ್ ಮಾಡಿ. ಇವತ್ತಿಲ್ಲಿ ಆಡಿಯೋ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಜೊತೆ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಹೋಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ. ಆಗ ನಿಮಗೆ ಮರ್ತು ಹೋಗಲ್ಲ, ತಲೆಯಲ್ಲಿ ಉಳಿಯುತ್ತೆ, ಅವರಿಂದನೂ ಒಂದು ಹೊಸ ಪಾಯಿಂಟ್ ಸಿಗುತ್ತೆ. ಒಬ್ರಿಗೊಬ್ರು ಫ್ರೆಂಡ್ಸ್ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಅದು ಓದೋ ಅವಶ್ಯಕತೆ ಇರಲ್ಲ, ಅರ್ಥ ಆಗಿರುತ್ತಲ್ವ ಕಾನ್ಸೆಪ್ಟು. ಆಗ ಎಕ್ಸಾಮು ಅಥವಾ ಟೆಸ್ಟ್ ಟೈಮಲ್ಲಿ ಒಂದು ಸಲ ಗ್ಲಾನ್ಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೋಮ್ವರ್ಕ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ. ಟೆಕ್ಸ್ಟ್ ಬುಕ್ನ 2 ಟೈಮ್ಸ್ ಓದಿ. ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಸೈನ್ಸ್. ದಟ್ಸ್ ವೈ. ಓಕೆ, ಥ್ಯಾಂಕ್ ಯು. ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಗ್ಲೋಬಲ್ ವಾರ್ಮಿಂಗಿಗೆ ಭೂಮಿ ಬಿಸಿ ಆದರೆ ಹೇಗಿರುತ್ತೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಅರ್ಥದೇನೆ ಪಿಕ್ಚರ್. ಇದು ಅಷ್ಟೇ, ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಆದರೆ ಗ್ರೀನರೀಸ್ ಇರೋದೆಲ್ಲ ಭೂಮಿಯ ತಾಪಮಾನದಿಂದ ಹೇಗೆ ಬಿಸಿ ಆಗುತ್ತೆ ಅಂತ. ನೆಕ್ಸ್ಟ್ ದೆನ್ ಆ್ಯಸಿಡ್ ರೈನ್ ಪಾತ್ವೇಲಿ ಫ್ಯಾಕ್ಟರೀಸ್ಗಳಿಂದ ಬಿಡುಗಡೆ ಆಗ್ತಕ್ಕಂಥ ಹೊಗೆ, NO2 SO2 ಅದೆಲ್ಲ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಮಳೆಯಾಗಿ ಭೂಮಿಗೆ ಬರುತ್ತೆ. ಅಂದರೆ ಆಮ್ಲ ಮಳೆ ಉಂಟಾಗುತ್ತೆ ಅನ್ನೋದನ್ನು ಇಮೇಜಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದು ಅಷ್ಟೇ, ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಬಿಡ್ತಕ್ಕಂತಹ ವಾಹನಗಳ ಹೊಗೆ, ಅವುಗಳಿಂದ SO2 NO2 ಇಸ್ ಕನ್ವರ್ಟೆಡ್ ಇಂಟು H2SO4 ಆ್ಯಂಡ್ HNO3. ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಅನಿಲ ಆ್ಯಸಿಡ್ ಆಗಿ ಅದೇ ಆ್ಯಸಿಡ್ ರೈನ್ ಆಗಿ ಆಮ್ಲ ಮಳೆಯಾಗಿ ಭೂಮಿಗೆ ಬರುತ್ತೆ. ಇದರಿಂದ ನೈಸರ್ಗಿಕ ಪರಿಸರ ಎಲ್ಲವೂ ಬರ್ನ್ ಆಗುತ್ತೆ. ಥ್ಯಾಂಕ್ ಯು.